ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಶಹಬಾಷ್ ಸಿದ್ದರಾಮಯ್ಯ ಸಾಹೇಬ್ರೆ, ಶಹಬಾಷ್. ಕೊನೆಗೂ ನೀವು ಮಾಡಬೇಕಾದ ಕೆಲಸ ಮಾಡಿ ಮುಗಿಸ್ಬಿಟ್ರಲ್ವಾ? ಸರ್ವ ಜನಾಂಗದ ಶಾಂತಿ ತೋಟವನ್ನ ಧ್ವಂಸ ಮಾಡಿ ಟಿಪ್ಪು ಸುಲ್ತಾನನ ವಂಶಸ್ಥರನ್ನ ಬೀದಿಗೆ ತಂದು ಬಿಟ್ರಲ್ವಾ? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕತೆ ಇನ್ನೂ ನೆನಪಿದೆ. ಈ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನ ಕಂಟ್ರೋಲ್ಗೆ ತಗೊಂಡ ಹಾಗೆ ಇಡೀ ಏರಿಯಾವನ್ನ ಮುಸ್ಲಿಂ ಗೂಂಡಗಳು ಕಂಟ್ರೋಲ್ಗೆ ತಗೊಂಡಿದ್ರು. ಅವತ್ತು ಅದೊಂದು ಮಿನಿ ಪಾಕಿಸ್ತಾನವೇ ಆಗೋಗಿತ್ತು. ಮಾಧ್ಯಮಗಳ ಕ್ಯಾಮರಾ ಹೋದ್ರೆ ಒಡೆದು ಹಾಕ್ತಾ ಇದ್ರು, ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸ್ ವಾಹನ, ಸ್ಟೇಷನ್ನು, ಪೊಲೀಸರು ಎಲ್ಲರ ಮೇಲೆ ದಾಳಿ ಮಾಡಿದ್ರು. ಇಡೀ ರಾತ್ರಿ ಆ ಏರಿಯಾವನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ರು. ಅವತ್ತೇ ಈ ರಾಜ್ಯದ ಹಿಂದೂಗಳು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದ್ರೆ ಮಾಡಿದ್ದೇನು? ಮತ್ತೆ ಸಿದ್ದರಾಮಯ್ಯವರಂತಹ ನಾಯಕರನ್ನ ಸಿಎಂ ಮಾಡಿದ್ರು. ಈಗ ಅದರ ಪರಿಣಾಮವನ್ನು ಅನುಭವಿಸಬೇಕಾಗಿದೆ. ಮೈಸೂರಿನ ಉದಯಗಿರಿ ಪೊಲೀಸರ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಪ್ರತಿ ಬಾರಿ ಕೂಡ ಕಲ್ಲು ಹೊಡೆಯೋದಕ್ಕೆ, ಪೊಲೀಸರ ಮೇಲೆ ದಾಳಿ ಮಾಡೋದಕ್ಕೆ ಏನಾದ್ರೂ ಒಂದು ಚಿಕ್ಕ ನೆಪ ಇದ್ದೇ ಇರುತ್ತೆ ಇವರಿಗೆ. ಯಾವುದೋ ಫೇಸ್ಬುಕ್ ಕಮೆಂಟ್ ಹಿಡ್ಕೊಂಡು ಒಬ್ಬ ಕಾಂಗ್ರೆಸ್ ಶಾಸಕರ ಮನೆಯನ್ನೇ ಸುಟ್ಟು ಕರಕಲ್ ಮಾಡಿದ್ರು ಇವರು. ಸೇಮ್ ಉದಯಗಿರಿಯಲ್ಲೂ ಕಳೆದ ರಾತ್ರಿ ಆಗಿದ್ದು. ಯಾರೋ ಒಬ್ಬ ವ್ಯಕ್ತಿ ಅವಹೇಳನಕಾರಿ ಫೋಟೋ ಎಡಿಟ್ ಮಾಡಿದ್ದಂತೆ. ಮೊನ್ನೆ ದೆಹಲಿ ಎಲೆಕ್ಷನ್ ಆಯಿತು. ಅದಕ್ಕೆ ವ್ಯಂಗ್ಯವಾಗಿ ಸಂಸದ ರಾಹುಲ್ ಗಾಂಧಿ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್, ಹಾಗೆ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಫೋಟೋಗಳನ್ನ ವಿವಸ್ತ್ರಗೊಳಿಸಿ ತಲೆ ಮೇಲೆ ಮುಸ್ಲಿಂ ಸಮುದಾಯ ಬಳಸುವ ಟೋಪಿ ಇಟ್ಟು ದೇಹದ ಮೇಲೆಲ್ಲ ಉರ್ದು ಭಾಷೆಯ ಕೆಲ ಪದಗಳನ್ನ ಬರೆದು ಶೇರ್ ಮಾಡಿದ್ನಂತೆ. ಇಷ್ಟೇ ಮ್ಯಾಟರ್. ಇಂಥದ್ದು ಎಷ್ಟು ಕಮೆಂಟ್ ಫೋಟೋಗಳು ಹಿಂದೂ ದೇವರನ್ನ ಅವಮಾನಿಸಿ ಮಾಡಿಲ್ಲ ಇವರು. ಕಾಳಿ ಮಾತೆ ಕೈಯಲ್ಲಿ ಸಿಗರೇಟ್ ಕೂಡ ಇಟ್ಟವ್ರು ಇವರು. ಶಿವಲಿಂಗದ ಮೇಲೆ ಕಾಲು ಇಟ್ಟ ಫೋಟೋ ಎಡಿಟ್ ಮಾಡಿದ್ರು. ಆದ್ರೆ ನಮ್ಮವ್ರು ಗೊತ್ತಲ್ವಾ, ಒಂದು ಕಂಪ್ಲೇಂಟ್ ಕೊಡೋದಕ್ಕೂ ಮುಂದೋಗಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ. ಆ ಪೋಸ್ಟ್ ಒಂದು ನೆಪ ಆಗಿತ್ತಷ್ಟೇ. ಏಕಾಏಕಿ ಮುಸ್ಲಿಂ ಸಮುದಾಯದ ಸಾವಿರಾರು ಮಂದಿ ಎಟ್ ಎ ಟೈಮ್ ಉದಯಗಿರಿ ಮುಖ್ಯ ರಸ್ತೆಯಲ್ಲಿ ಸೇರ್ಕೊಂಡು ಪ್ರೊಟೆಸ್ಟ್ ಶುರು ಮಾಡ್ಕೊಳ್ತಾರೆ. इंस्पेक्टर सर्कल इंस्पेक्टर से सीरियस एक्शन ले रही डीसीपी कमिश्नर को मामला के मालूमात हो गए. ನೀವು ಸಹ ಹಿಂಗೆ ಸಹಕರಿಸಬೇಕು, ಪೊಲೀಸರು ನಮಗೆ ಸಹಕರಿಸ್ತಾರೆ, ನಾವು ಸಹ लॉ एंड ऑर्डर को प्रॉब्लम नहीं होना अगर कंप्लेन करो, उन्होंने जाकर रिक्वेस्ट करते तो उनका काम करने के वास्ते काम किए उसके ऊपर करती ना. ನಿಧಾನಕ್ಕೆ ಆ ಎಲ್ಲರೂ ಪೊಲೀಸ್ ಸ್ಟೇಷನ್ ಬಳಿ ಬರ್ತಾರೆ. ಪೊಲೀಸರ ಬಳಿ ಅವರನ್ನ ಅರೆಸ್ಟ್ ಮಾಡಿ ಅಂತ ಒತ್ತಾಯಿಸ್ತಾರೆ. ಅದೃಷ್ಟಕ್ಕೆ ಪೊಲೀಸರು ಇಮಿಡಿಯೇಟ್ ಇನ್ನೊಂದಷ್ಟು ಪೊಲೀಸ್ ಪಡೆಯನ್ನ ಕರೆಸ್ಕೊಳ್ತಾರೆ. ಅಷ್ಟರಲ್ಲಿ ಇವರ ಅಸಲಿ ಆಟ ಶುರುವಾಯ್ತು ನೋಡಿ. ಅದೆಲ್ಲಿತ್ತೋ ಏನೋ, ಮೂಟೆ ಮೂಟೆ ಕಲ್ಲುಗಳು ಬಂದು ಬೀಳ್ತವೆ. ಪೊಲೀಸರ ಮೇಲೆ, ಸಾರ್ವಜನಿಕ ಆಸ್ತಿಯ ಮೇಲೆ ತೂರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದು ಉದಯಗಿರಿಯಲ್ಲಿ ನಡೆದಂಥ ಇನ್ಸಿಡೆಂಟ್. ಇಲ್ಲಿ ಒಂದು ವಿಷಯ ಹೇಳಿ, ಇವರೆಲ್ಲ ಗಲಾಟೆ ಮಾಡಿದ್ದು, ಕಲ್ಲು ತೂರಿದು ಆಕಸ್ಮಿಕವಾಗಿ ಆಕ್ರೋಶದಿಂದ ಅಂತ ಅನಿಸ್ತಾ ಇದೆಯಾ? ಖಂಡಿತ ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್, ಅಲ್ಲಿ ಆತ ಹಾಕಿದ ಪೋಸ್ಟ್ಗೆ ಇಷ್ಟೊಂದು ರೊಚ್ಚಿಗೆ ಹೇಳುವ ಅವಶ್ಯಕತೆ ಇರಲಿಲ್ಲ. ಎರಡನೆಯದು, ಇದು ಪಕ್ಕಾ ಪ್ರೀ ಪ್ಲಾನ್ಡ್. ಯಾಕಂದ್ರೆ ಯಾವುದೇ ಪ್ಲಾನ್ ಇಲ್ಲದೆ ಇದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಮೂಟೆ ಮೂಟೆ ಕಲ್ಲುಗಳು ಬಂದು ಹೇಗೆ ಬೀಳ್ತಿದ್ವು? ಎಲ್ಲಿದ್ವು ಅವೆಲ್ಲ? ಅದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕಳೆದ ಬಾರಿ ಹಾಗೂ ಈ ಬಾರಿ ಕೂಡ ಹೇಳ್ತಿರೋದು, ಮೊದಲು ಮಸೀದಿಗಳನ್ನ ಚೆಕ್ ಮಾಡಿ, ಮಸೀದಿ ಒಳಗೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರ್ತಾರೆ, ಕೂಂಬಿಂಗ್ ನಡಿಬೇಕು ಅಂತ ಹೇಳ್ತಾರೆ. ನಾವು ರಾಜು ಮರ್ಡರ್ ಕೇಸ್ ಆದ ನಂತರನೇ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಕೂಂಬಿಂಗ್ ಆಪರೇಷನ್ ಮಾಡಿ ಮಸೀದಿಗಳನ್ನು ಕೂಡ ನೀವು ಜಪ್ತಿ ಮಾಡಿ
ಎಲ್ಲಾ ರೀತಿಯ ಹತ್ಯಾರಗಳು ನೀವು ಅಲ್ಲಿಗೆ ಸಿಗ್ತವೆ ಅಂತ ನಾವು ಅವತ್ತೂ ಕೂಡ ಹೇಳಿದ್ದು. ಅವತ್ತೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇತ್ತು. ಇವತ್ತು ಈಗ 3-4 ಚೀಲ ಕಲ್ಲುಗಳನ್ನು ಅಲ್ಲಿ ಬಂದು ತಂದು ಅವರು ಬಿಸಾಡ್ತಾರೆ ಅಂತ ಹೇಳಿದ್ರೆ, ಕಲ್ಲಲ್ಲಿ ಹೊಡಿತಾರೆ ಅಂತ ಹೇಳಿದ್ರೆ, ಇದೊಂದು ವ್ಯವಸ್ಥಿತ ಪ್ರಯತ್ನ ಅಲ್ವಾ? ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನ ಮಾಡೋದೇ ಇಲ್ಲ. ಮೇಲ್ಗಡೆ ಸಿದ್ದರಾಮಯ್ಯನವರಿದ್ದಾರೆ ಅನ್ನೋ ಧೈರ್ಯದಿಂದಲೇ ಅಲ್ವೇ ಇಷ್ಟೊಂದು ಹಾರಾಡ್ತಾ ಇರೋದು. ಅಕಸ್ಮಾತ್ ಕೇಸ್ ಹಾಕಿದ್ರು ಅದನ್ನ ಸರ್ಕಾರ ವಾಪಸ್ ತಗೊಳುತ್ತೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸಚಿವ ಕೆ ರಾಜಣ್ಣ ಅವರು ಪೊಲೀಸರು ಎಚ್ಚರಿಕೆ ವಹಿಸಲಿಲ್ಲ, ಅವರದ್ದೇ ತಪ್ಪು ಅಂತ ಹೇಳಿಕೆ ಕೊಡ್ತಾರೆ. ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ರಾಜಣ್ಣ ಅವರೇ, ಅದು ಹೇಗೆ ಪೊಲೀಸರಿಗೆ ಅವರನ್ನ ತಡೆಯೋದಕ್ಕೆ ಸಾಧ್ಯ ಹೇಳಿ? ನಿಮ್ಮ CM ಸಾಹೇಬ್ರು, ನಿಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಮತಾಂಧರನ್ನ ತಡೆದ್ರೆ ಸುಮ್ಮನೆ ಬಿಟ್ಬಿಡ್ತಾರ ಪೊಲೀಸರನ್ನ? ಗೃಹ ಸಚಿವ ಪರಮೇಶ್ವರ್ ಕೂಡ ರಾಜಣ್ಣ ಮಾತನ್ನ ಸಮರ್ಥನೆ ಮಾಡಿಕೊಂಡು ಪೊಲೀಸರದ್ದು ಏನಾದ್ರೂ ತಪ್ಪಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಅಲ್ಲಿ ಅವರು ಯಾವುದೋ ಒಂದು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ಅವರು ಒಬ್ಲೈಸ್ ಮಾಡಿಲ್ಲ. ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಪೊಲೀಸ್ನವರು ಟಿಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ನಾವು. ದೇರ್ ಇಸ್ ನಥಿಂಗ್. ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೇನೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಈಗಾಗಲೇ ಅವನು ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತೊಗೋಬೇಕು ಕಾನೂನು ಪ್ರಕಾರ ತೊಗೊಳ್ತಿದ್ದಾರೆ. ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿಗ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ. ಯಾರು ತಪ್ಪು ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನು ಮಾಡಿರ್ತಾರೆ. ಒಂದು ವೇಳೆ ಅದು ತಪ್ಪು ಮಾಡಿದರೆ ಅವ್ರ ಮೇಲೂ ನಾವು ಕ್ರಮ. ಇದೇ ನಿಮ್ಮ ಆಕ್ರೋಶವನ್ನ ಗಲಾಟೆ ಮಾಡಿದವರ ಮೇಲೆ ತೋರಿಸಬಹುದಿತ್ತಲ್ವಾ? ತಾಕತ್ತಿದ್ರೆ ಅವರಿಗೆ ಬುದ್ಧಿ ಮಾತು ಹೇಳಿ ನೋಡೋಣ. ಕಾಂಗ್ರೆಸ್ ಅವರೇ, ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ, ನೀವು ಸಾಕ್ತಾ ಇರೋದು ವಿಷ ಸರ್ಪವನ್ನ. ಒಂದಲ್ಲ ಒಂದು ದಿನ ಅದು ನಿಮ್ಮನ್ನ ನುಂಗೇ ನುಂಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.